ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ನಿಮ್ಮ ನಿಶಾಂತ್ ಗೌಡ. ವೀಕ್ಷಕರ, DCM ರಾಜೀನಾಮೆ. ಹೌದು, DCM ಉಪಮುಖ್ಯಮಂತ್ರಿಗಳಾಗಿದ್ದ DK ಶಿವಕುಮಾರ್ ಅವರು ರಾಜೀನಾಮೆ ಕೊಡ್ತಾರೆ. ಯಾಕಂದರೆ ಅವರು CM ಆಗಬೇಕು ಅಂತ ಆಸೆ ಕೂಡ ಇರುತ್ತೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯವರ ಬಳಗ ಏನಿದೆ, ಹಲವಾರು ಬೆಂಬಲಿಗರು ಇರ್ತಾರೆ, ಅವರು ಕೂಡ ಟೀಕೆಗಳನ್ನ ಉಂಟು ಮಾಡ್ತಾರೆ. ಒಂದು ಕಡೆ ಏನಾಗಿದೆ ಅಂದರೆ, ಕಾಂಗ್ರೆಸ್ನಲ್ಲೇ ಬಿರುಕು ಮೂಡಿದ್ಯಾ, ಬಿರುಕು ಉಂಟಾಗಿದ್ಯಾ. ಯಾಕಂದ್ರೆ ಹಲವಾರು ಈ ಜನರೇ ಆಗ್ಬೋದು, ಅಥವಾ BJP-ಯವರೇ ಆಗ್ಬೋದು, ಅಥವಾ JDS ಅಲ್ಲೇ ಆಗ್ಬೋದು, ಮಾತುಗಳು ಕೇಳಿ ಬರ್ತಾ ಇದೆ, CM ಯಾರಾಗ್ತಾರೆ, CM ಚೇಂಜ್ ಆಗ್ತಾರಾ ಅಂತ. ಹಾಗಾದ್ರೆ CM ಏನಾದರೂ ಚೇಂಜ್ ಆದರೆ DCM ಹುದ್ದೆ ಯಾರಿಗೆ ಬರುತ್ತೆ, CM ಯಾರು ಕೂತ್ಕೋತಾರೆ, CM ಸೀಟಲ್ಲಿ ಯಾರು ಕೂತ್ಕೋತಾರೆ. ಮತ್ತೊಂದು ಕಡೆ ನಿನ್ನೆ ಅಷ್ಟೇ ಬಂದಿರೋ ಮಾಹಿತಿ ಪ್ರಕಾರ ವೀಕ್ಷಕರೇ, CM ಸಿದ್ದರಾಮಯ್ಯರ ಬಳಗ ಇದೆಯಲ್ಲ, ನೀವು ರಾಜೀನಾಮೆ ಕೊಡೋಂಗಿಲ್ಲ, ನೀವು CM ಆಗೇ ಇರಬೇಕು, ನೀವು DCM ಆಗೇ ಇರಬೇಕು ಅಂತ ಸ್ವಲ್ಪ ಟಕ್ಕರ್ಗಳನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಕೌಂಟ್ರು ಕೊಟ್ಟಿದ್ದ DK ಶಿವಕುಮಾರ್ ಏನಂದಿದ್ದಾರೆ ಗೊತ್ತಾ, ನೀವ್ಯಾರು ಏನು ಮಾತಾಡಬೇಕಾಗಿಲ್ಲ, ನಾನು ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀವೆಲ್ಲ ಸುಮ್ಮನೆ ಇದ್ಬಿಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇದು ಈಗಿನ ಸಂಚಲನ ಮೂಡಿಸ್ತಾ ಇದೆಯಾ ಕಾಂಗ್ರೆಸ್ ಬಳಗದಲ್ಲಿ? ಕಾಂಗ್ರೆಸ್ನವ್ರು ಈ ಥರ ಕಿತ್ತಾಡ್ತಾ ಇದ್ರೆ BJP-ಅವ್ರಿಗೆ ಅಥವಾ JDS-ಗೆ ಏನಾದರೂ ಲಾಭ ಆಗುತ್ತಾ? ನೀವು ಹಲವಾರು ದಿನಗಳಿಂದ ನೋಡ್ತಾ ಇರ್ಬೋದು ಏನೆಲ್ಲ ಆಗ್ತಾ ಇದೆ ಅಂತ. ಯಾಕಂದರೆ ಕಾಂಗ್ರೆಸ್ ಬಳಗದಲ್ಲಿ CM ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ ಅಂತದ್ದು ಬಹಳ ಕಡೆಯಿಂದ ಅಥವಾ ಜನರೇ ಮಾತಾಡ್ಕೊತಾ ಇದ್ದಾರೆ. ನೋಡೋಣ ವೀಕ್ಷಕರೇ, DCM ಹುದ್ದೆ ಇನ್ನು DK ಶಿವಕುಮಾರ್ ಅವ್ರಿಗೆ ಇರುತ್ತಾ, ಅಥವಾ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ, ಅಥವಾ ಅವರು CM ಆಗ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.